ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಫಾರಿನ್ನಿಂದ ಬರ್ತವ್ರಿಗೆಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ರು. ನೋಡ್ರಿ ಆದ್ಮೇಲೆ ಅದನ್ನ ನೋಡ್ರಿ, ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ, ಶಾಂತಿ ಸಭೆ, ಇರಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ, ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ? ಆ ದೇಶದಲ್ಲೇ ಶಾಂತಿ ಇಲ್ಲ. ಆ ದೇಶದಲ್ಲಿರುವಂಥ ಶಿಯಾ ಸುನ್ನಿಗಳೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ. ಅವ್ರವ್ರನ್ನ ಅವ್ರು ಕೊಲ್ತಾ ಇದ್ದಾರೆ. ಉಳಿದ ಎಲ್ಲ ಜನಾಂಗಗಳು ಕೊಲ್ಲುವಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ. ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ, ಧರ್ಮ ಪ್ರಚಾರಕ್ಕೇನು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ, ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಎಕ್ಸ್ಪೆರಿಮೆಂಟ್, ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ. ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ. ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ. ಸರ್, ಮತ್ತೆ ಇದೇ ವಿಚಾರಕ್ಕೆ ದಸರಾ ವಿಚಾರವಾಗಿ ಬಾನು ಮುಷ್ತಾಕ್ ಅವರಿಗೆ ನೆನೆ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದೆ ಸರ್ ಸರ್ಕಾರ. ಅವ್ರಿಗೇನು ಮಾನ ಮರ್ಯಾದೆ ಬೇಕು, ಹೆಣ್ಮಗಳಿಗೂ ಏನಾರು ಬೇಕು. ಯಾವಾಗ ಕನ್ನಡಾಂಬೆ ಬಗ್ಗೆ, ನಮ್ಮ ಧ್ವಜದ ಬಗ್ಗೆ, ಅಲ್ಲಿರುವಂಥ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡೋಂಥವ್ರು ಏನು ನೈತಿಕತೆ ಹಿಡಿದು ಇವತ್ತು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ, ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ. ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ. ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವಂಥದ್ದು, ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ, ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ. ಅಲ್ಲಿ ಬಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ? ಅವ್ರೇನು ಹಿಂದೂನಾ? ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದ್ದಾರಾ? ಅಥವಾ ಏನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ ಇವತ್ತು ಎಕ್ಸ್ ಮುಸ್ಲಿಮ್ ಅಂತ, ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ? ಅದು ಯಾವುದೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ, ಸನಾತನ ಧರ್ಮದ ಅಪಮಾನ ಮಾಡೋದೇ ಒಂದು ಈ ಸರ್ಕಾರದ ಒಂದು ಕಾಯಕಾಗಿದೆ. ಇನ್ನೂ ಆದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ ಇವ್ರಿಗೆ ತಟ್ಟಬಾರ್ದಂದ್ರೆ ಇದನ್ನು ಇನ್ನಾದರೂ ವಾಪಸ್ ತಗೋಬೇಕು. ಸ್ವಯಂ ಪ್ರೇರಣೆಯಲ್ಲಿ ಅವರು ಭಾನು ಮಾಸ್ತಕ್ಕೆ ಬಿಟ್ಕೊಡೋದು. ಇಲ್ಲ, ಸ್ವಾಮಿಗಳು ಯಾರ್ಯಾರು ಅದಾರೆ? ಇಲ್ಲ, ಜೈನ ಧರ್ಮದವ್ರು ಇದ್ರೆ ಸರಿ. ವಚನಾನಂದಕ್ಕಿಂತ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ NIA ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ. ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತೆ ಹೊಸ ನಾಟಕ ಕಂಪ್ನಿ ಇರ್ತಾರೆ.